ಸಾಮಾನ್ಯವಾಗಿ ಯಾವುದೇ ರೀತಿಯಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗಿರ್ಬೋದು, ದೊಡ್ಡ ದೊಡ್ಡ ಈವೆಂಟ್ ಗಳಲ್ಲಿ ನಾವು ಪುರುಷ ಬೌನ್ಸರ್ ಗಳನ್ನ ನೋಡಿರ್ತೀವಿ. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಲ್ಯಾಂಡ್ ಲಾರ್ಡ್ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮದಲ್ಲಿ ಮಹಿಳಾ ಬೌನ್ಸರ್ಸ್ ನಾನ್ ನೋಡ್ದೆ. ಅದ್ರ ಜೊತೆಗೆ ದುನಿಯಾ ವಿಜಯ್ ಅವರಾಗಿರ್ಬೋದು, ರಚಿತಾ ರಾಮ್ ಅವರಾಗಿರ್ಬೋದು, ಆ ಮಹಿಳಾ ಬೌನ್ಸರ್ಸ್ ಅನ್ನ ವೇದಿಕೆ ಮೇಲೆ ಕರೆದು ಅವರಿಬ್ಬರನ್ನು ಕೂಡ ಪ್ರಶಂಸೆಯನ್ನ ಸುರಿಮಳೆಯನ್ನಾಗಿದ್ದಾರೆ. ಸೊ ಆ ಮಹಿಳಾ ಬೌನ್ಸರ್ ಗಳ ಎಕ್ಸೈಟ್ಮೆಂಟ್ ಆಗಿರ್ಬೋದು, ಆ ಒಂದು ಕ್ಷಣ ಹೆಂಗಿತ್ತು, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ದುನಿಯಾ ವಿಜಯ್ ಅವ್ರ ಕಡೆಯಿಂದ ಪ್ರಶಂಸೆಯನ್ನ ತಗೊಂಡಿರುವಂತದ್ದು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ. ನಿಮ್ಮಿಬ್ಬರ ಹೆಸರೇನು ಅಂತ? ಸರ್ ಅನಿತಾ ಅಂತ ನನ್ನ ಹೆಸರು ಬಂದ್ಬಿಟ್ಟು. ನಾನು ಬ್ಯಾಂಗ್ಳೂರವಳು. ಮೇಡಮ್, ನಿಮ್ಮ ಹೆಸರು? ಚಂದನ ಅಂದ್ಬಿಟ್ಟು. ಸೂಪರ್. ಈಗೇನಂತಂದ್ರೆ ಎಲ್ಲಾ ಈವೆಂಟ್ ಗಳಲ್ಲಿನೂ ಕೂಡ ನಾವು ಮೇಲ್ ಬೌನ್ಸರ್ಸ್ ನ ನೋಡ್ತಿರ್ತೀವಿ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಫಿಮೇಲ್ ಬೌನ್ಸರ್ಸ್ ನ ನಿಮ್ಮಿಬ್ಬರನ್ನ ನೋಡಿರುವಂತದ್ದು. ಅದು ಕೂಡ ದುನಿಯಾ ವಿಜಯ್ ಸರ್ ಸ್ಟೇಜ್ ಮೇಲೆ ಕರೆದು ನಿಮ್ಮಿಬ್ಬರನ್ನ ಖುಷಿಯಿಂದ ಹೊಗಳ್ದಾಗ ಏನ್ ಅನಿಸ್ತು ಅಂತ? ಸರ್ ರಿಯಲಿ ಹೇಳ್ಬೇಕು ಅಂತ ಅಂದ್ರೆ ನನಗೆ ಫುಲ್ ಶಾಕ್ ಆಯ್ತು. ನಮ್ಮನ್ನ ಕರಿತಾ ಇದಾರಾ, ಫಿಮೇಲ್ ಬೌನ್ಸರ್ ನ ಕರಿತಾ ಇದಾರಾ ಅಂತ. ಬೌನ್ಸರ್ ಅಂತಂದ್ರೆ ಏನು, ಬರೀ ಬಾಯ್ಸ್ ನ ಹೈಲೈಟ್ ಮಾಡ್ತಾರೆ ಎಲ್ಲಾ ಕಡೆನೂ, ಅಷ್ಟೇ ಅಲ್ಲ. ಫಸ್ಟ್ ಟೈಮ್ ದುನಿಯಾ ವಿಜಯ್ ಸರ್ ಲೇಡಿ ಬೌನ್ಸರ್ಸ್ ಅಂತ ಕರೆದಿದ ತಕ್ಷಣ ನಾನು ಪ್ಯಾನಿಕ್ ಆದೆ. ಏನ್ ಮಾಡ್ಬೇಕಂತ ರಿಯಲಿ ಗೊತ್ತಾಗ್ಲಿಲ್ಲ. ಸ್ಟೇಜ್ ಮೇಲೆ ಹೋಗ್ಬೇಕಾ ಗೊತ್ತಾಗ್ಲಿಲ್ಲ. ಆಂಕರ್ ಮ್ಯಾಮ್ ಕರಿತಾ ಇದಾರೆ, ಐ ಡೋಂಟ್ ನೋ ವಾಟ್ ಕ್ಯಾನ್ ಐ ಡೂ. ಸೀರಿಯಸ್ಲಿ ತುಂಬಾ ಶಾಕ್ ಆಯ್ತು. ಅಂಡ್ ಸರ್ ಕರೆದ್ರು, ತುಂಬಾ ಖುಷಿ ಆಯ್ತು. ಆ ಸರ್ ಜೊತೆ, ದುನಿಯಾ ವಿಜಯ್ ಸರ್ ಜೊತೆ, ರಚಿತಾ ಮ್ಯಾಮ್ ಜೊತೆ ಆ ಒಂದು ಸ್ಟೇಜ್ ಮೇಲೆ ನಾನು ನಿಂತ್ಕೊಳ್ಳೋದಕ್ಕೆ ರಿಯಲಿ ಥ್ಯಾಂಕ್ ಯು. ಅವ್ರಿಬ್ರಿಗೆ ಥ್ಯಾಂಕ್ಸ್ ಹೇಳಕ್ತೀನಿ. ಈಗ ಈ ಟೈಮ್ ನ ದೇವ್ರು ನನಗೆ ಇದ್ ಮಾಡ್ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅವ್ರು ಬಂದ್ಬಿಟ್ಟು ನನಗೆ ಶೇಕ್ ಹ್ಯಾಂಡ್ ಮಾಡಿದಾಗ ನನ್ನ ಕೈ ಕಾಲು ಫುಲ್ ಶವರಿಂಗ್. ಸರ್ ಈಗಲೂ ಕೂಡ ನನಗೆ ಮಾತಾಡೋದಕ್ಕೂ ಕೂಡ ಶವರಿಂಗ್ ಆಗ್ತಾ ಇದ್ದೀನಿ. ಬಟ್ ತುಂಬಾ ಖುಷಿ ಆಯ್ತು. ಐ ಆಮ್ ರಿಯಲಿ ಥ್ಯಾಂಕ್ಸ್ ಟು ದುನಿಯಾ ವಿಜಯ್ ಸರ್ ಅಂಡ್ ರಚಿತಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳೋದಿಲ್ಲ, ನಮ್ಮ ಅಮ್ಮನೂ ಒಬ್ರು ಆರ್ಟಿಸ್ಟು. ನನ್ಗೆ ಫೋಟೋ ತಗೋ ಅಂತ ಹೇಳಿದ್ರು ಬಂದಿದ ತಕ್ಷಣ ಬೌನ್ಸರು. ಆತರ ಏನ್ ಹುಚ್ಚಿಲ್ಲ ಅಣ್ಣ, ನನ್ಗೆ ಪರವಾಗಿಲ್ಲ. ಡೈರೆಕ್ಟ್ ಆಗಿ ನೋಡಿದೀನಿ, ಎಲ್ಲಾರ ಮನೆಗಳಿಗೂ ಹೋಗಿದ್ದೀನಿ. ಅಮ್ಮನೂ ಒಬ್ರು ಆರ್ಟಿಸ್ಟ್ ಆಗ್ಬಿಟ್ಟು. ಆದ್ರೂ ಭಯ ಆಗುತ್ತೆ ಅವ್ರ ಮುಂದೆ, ಅಷ್ಟ್ ದೊಡ್ಡವ್ರ ಮುಂದೆ ನಾವು ವೇದಿಕೆ ಹತ್ತೀವ, ಏನೋ ಒಂದ್ ಕೆಲ್ಸಕ್ಕೆ ಬಂದಿದೀವಿ ನಾವು ನಮ್ಮ ಹೊಟ್ಟೆ ಪಾಡಿಗೆ ಅನ್ಬಿಟ್ಟು. ಅಷ್ಟೇ ಖುಷಿ ಆಗುತ್ತೆ. ತುಂಬಾ ಖುಷಿ ಆಯ್ತು. ಅವ್ರು ಶೇಕ್ ಹ್ಯಾಂಡ್ ಎಲ್ಲ ಮಾಡಿದ್ದು, ಅವರೆಲ್ಲ ನಮ್ಮನ್ ಮುಡ್ತಾರಾ ಅಂತ ತುಂಬಾ ಇದಾಯ್ತು. ಅಂಡ್ ಇನ್ನೊಂದ್ ಹೇಳ್ಬೇಕಂತ ಅಂದ್ರೆ ನನ್ನ ಹಸ್ಬೆಂಡ್ಗೆ ದುನಿಯಾ ವಿಜಯ್ ಸರ್ ಫೇವ್ರೇಟ್. ಇದೊಂದು ಹೇಳೋದಕ್ಕೆ ನಾನು ತುಂಬಾ ಖುಷಿಯಾಗಿರ್ತೀನಿ. ಅಂಡ್ ನನಗೆ ರಚಿತಾ ರಾಮ್ ಮ್ಯಾಮ್ ಅಂದ್ರೆ ಸಖತ್ ಇಷ್ಟ. ಐ ಆಮ್ ರಿಯಲಿ, ಅವ್ರು ನನಗೆ ಶೇಕ್ ಹ್ಯಾಂಡ್ ಕೊಟ್ರೆ ನಿಜವಾಗ್ಲೂ ನಂಬಕ್ ಆಗ್ತಲ್ಲ ಅವ್ರು ನನ್ ಕೈ ಮುಟ್ಟಿದಾರಾ ಅಂತ. ಐ ಆಮ್ ರಿಯಲಿ ಥ್ಯಾಂಕ್ ಯು. ಒಂದು, ನಿಮಗೆ ನಿಮ್ಮ ಹಸ್ಬೆಂಡ್ ಗೆ ದುನಿಯಾ ವಿಜಯ್ ಸರ್ ಅಂದ್ರೆ ತುಂಬಾ ಇಷ್ಟ, ನಿಮಗೆ ರಚಿತಾ ರಾಮ್ ಅವರು ಅಂತ ತುಂಬಾ ಇಷ್ಟ. ಅಂತದ್ರಲ್ಲಿ ರಚಿತಾ ರಾಮ್ ಅವರು ಪಕ್ಕದಾನೆ ಬಂದು ಶೇಕ್ ಹ್ಯಾಂಡ್ ಇಸ್ಕೊಳ್ಳುವಂತದ್ದು, ಕೈ ಹಾಕಿ ಅವ್ರು ಮಾತಾಡ್ತಿದ್ದಾರೆ ಅಂತಂದ್ರೆ, ಇದು ರಚಿತಾ ಮ್ಯಾಮ್ ಕೈ ನನ್ನ ಹೆಗ್ಲ ಮೇಲೆ ಬಂದಿದ್ಯಾ, ನಿಜವಾಗ್ಲೂ ಇದ್ವೇನು ಕನ್ಸ್ ಕಾಣ್ತಾ ಇದೀನಾ, ಒಂದ್ ಸೆಕೆಂಡ್ ನನಗ್ ನಾನೇ ಗಿಂಟ್ಕೊಂಡು ಅನ್ಕೊಂಡೆ ನಿಜವಾಗ್ಲೂ ನಡೀತಾ ಇದೀಯಾ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಹೆಂಗ್ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್ ನನಗೆ. ಮೇಡಮ್, ಸಾಮಾನ್ಯವಾಗಿ ಹೆಣ್ಮಕ್ಳು ಯಾವ್ದಕ್ಕೂ ಕಡಿಮೆ ಇಲ್ಲ ಈಗಿನ ಕಾಲದಲ್ಲಿ. ಪ್ರತಿಯೊಂದು ಫೀಲ್ಡ್ ಅಲ್ಲೂ ಕೂಡ ಹೆಣ್ಮಕ್ಳು ನಾ ಮುಂದು ತಾ ಮುಂದು ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ಸಾಧನೆ ಮಾಡೋದಕ್ಕೆ ಕೊಡ್ತಾ ಇರ್ತಾರ. ಸೊ ಬಟ್ ಆಗ್ಲೇ ಮೇಡಮ್ ಹೇಳ್ತಾ ಇದ್ರು ಹೊಟ್ಟೆಪಾಡ್ಗೋಸ್ಕರ ಬಂದಿದೀವಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಇವೆಂಟ್ ಗಳಲ್ಲೂ ಕೂಡ ಗಂಡರು ಅಂದ್ರೆ ಮೇಲ್ ಬೌನ್ಸರ್ಸ್ ಇರ್ತಾರೆ. ಸೊ ಫಿಮೇಲ್ ಬೌನ್ಸರ್ ಬಂದಾಗ ಒಂದಷ್ಟು ನೀವು ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತೀರಾ. ಏನಕ್ಕೋಸ್ಕರ ಈ ಒಂದು ಫೀಲ್ಡ್ ನ ಚೂಸ್ ಮಾಡ್ಕೊಂಡ್ರಿ? ಹಾಗೇನೆ ಇಲ್ಲಿ ಬಂದಾಗ ಏನೆಲ್ಲ ಅಡೆತಡೆಗಳಾಗುತ್ತೆ ನಿಮ್ಗೆ ಅಂತ? ಸರ್, ಈ ಒಂದು ಫೀಲ್ಡ್ ಅಂತ ಅಂದ್ರೆ ನಾವು ಹೊಟ್ಟೆಪಾಡಿಗೆ ಮಾಡ್ತಾ ಇದೀವಿ, ಹಂಗಂತ ಎಜುಕೇಶನ್ ಮಾಡ್ದಲ್ಲೇ ಇದಕ್ಕೆ ಬಂದಿದೀವಿ ಅಂತಲ್ಲ. ಸೀರಿಯಸ್ಲಿ ನಮ್ಮಲ್ಲಿ ಒಂದು ಎಜುಕೇಶನ್ ಇದೆ. ನಾವು ಕೂಡ PU ಮಾಡಿ, ಕಂಪ್ಯೂಟರ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದಿದೀವಿ, ಮಾಡ್ತಾ ಇದೀವಿ. ಇಲ್ಲಿ ಯಾವ ತರ ಅಡಚಣೆ ಆಗುತ್ತೆ ಅಂತಂದ್ರೆ, ಎಲ್ಲ ಹೆಂಗಸರಿಗೂ ಒಂದಿರುತ್ತೆ. ಏನಂತಂದ್ರೆ, ಈಗ ಅಕ್ಕಪಕ್ಕ ಜೆಂಟ್ಸ್ ಎಲ್ಲ ಬರ್ತಿದ್ದಾರೆ ಅಂತಂದ್ರೆ ಸೇಫ್, ನಾನ್ ಸೇಫ್ ಆಗ್ಬೇಕು, ಹಿಂಗ್ ಇಟ್ಕೊಳ್ಳೋದು. ನಮ್ಮಲ್ಲಿ ಅದ್ ನಿಜವಾಗ್ಲೂ ಇದೆ. ತುಂಬಾ ಜನ ಬರ್ತಾರೆ, ಮಾಡ್ತಾರೆ, ಹಿಂಗ್ ತಳ್ಳೋದು, ಬ್ಯಾಡ್ ಟಚ್, ಅದೊಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಒಂದು ಗುಂಪಲ್ ಗೋವಿಂದ ಅಂತಾರಲ್ವಾ, ಆ ತರ ಬಂದು ಅವರು ಬ್ಯಾಡ್ ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದ್ರಲ್ಲಿ ನಾವೇ ಫಸ್ಟ್ ಪ್ರೊಟೆಕ್ಷನ್ ಮಾಡ್ಕೊಂತೀವಿ. ದೆನ್ ನಮ್ಮ ಮುಂದೆ ಇರೋರಿಗೆ ನಾವು ಅವ್ರಿಗೆ ನನ್ನ ಕೈಲಿ ಏನಾಗುತ್ತೆ ಅದನ್ನ ಪ್ರೊಟೆಕ್ಷನ್ ನಾನು ಅವ್ರಿಗೆ ಕೊಡಬಲ್ಲೆ ಸರ್. ಏನ್ ಹೇಳೋದಿಲ್ಲ ಸರ್, ಅಷ್ಟೇ ಮಾತಾಡೋದು. ಯಾವತ್ತು ಈ ತರ ಕ್ಯಾಮ್ರಾದಲ್ಲೆಲ್ಲ ನೀವ್ ಹೈಲೈಟ್ ಮಾಡ್ತಾ ಇದ್ದೀರಾ, ಏನಾಗುತ್ತೋ ಗೊತ್ತಿಲ್ಲ ಅಷ್ಟೇ. ಈಗ ಯಾವತ್ತಾಗಿರ್ಬೋದು, ಇವಾಗ ಸಡನ್ ಆಗಿ ಒಂದು ಹೆಣ್ಮಗು ಅಂದ್ರೆ ನಾವು ಒಂದಷ್ಟು ಜನರ ಮುಂದೆ ಗಂಡ್ ಮಕ್ಳು ಬರ್ತಾರೆ, ಮೇಡಮ್ ಹೇಳ್ತಾ ಇದ್ರು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳ್ಬಿಟ್ಟು. ಸೊ ನೀವು ನಿಮ್ಮ ಹೊಟ್ಟೆಪಾಡ್ಗೋಸ್ಕರ ಬಂದಿರ್ತಾರೆ, ಅವ್ರು ಯಾರೋ ಒಬ್ರು ಬಂದ್ಬಿಟ್ಟು ಅವ್ರ ತೀಟೆ ತೆವಲುಗಳನ್ನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಬ್ಯಾಡ್ ಟಚ್ ಮಾಡುವಂತದ್ದು ಅದೆಲ್ಲ ಆಗ್ತಾ ಇರುತ್ತೆ. ಇಂತ ಒಂದು ಸಂದರ್ಭದಲ್ಲಿ ಪಾಪ ನೀವು ಇನ್ನೊಬ್ಬರು ರಕ್ಷಣೆ ಮಾಡ್ಕೊಳ್ಳೋದು ಅಥವಾ ನಿಮ್ಮ ನೀವು ರಕ್ಷಣೆ ಮಾಡ್ಕೊಳ್ಳೋದು ಗೊತ್ತಾಗೋದಿಲ್ಲ. ಸೊ ಅಂತ ಒಂದು ಸಂದರ್ಭಗಳನ್ನ ಒಂದಷ್ಟು ಫೇಸ್ ಮಾಡಿರ್ತೀರಾ. ಸೊ ಹಾಗಾಗಿ ಖಂಡಿತವಾಗ್ಲೂ ಆ ಸಂದರ್ಭ ತುಂಬಾ ಸಲ ಬಂದಿದೆ. ಅಂತ ಟೈಮಲ್ಲಿ ನಾನು ತುಂಬಾ ಮಾಡ್ಕೊಂಡಿದ್ದೀನಿ ಸರ್, ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದೀನಿ ನನಗ್ ನಾನೇನೆ.
ಅಂಡ್ ಅವಾಗ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಎಲ್ವಲ್ಲಿ ಜಸ್ಟ್ ಐ ವಿಲ್ ಕಿಕ್. ಸರ್ ಬೇರೆ ಆಪ್ಷನ್ ಇರಲ್ಲ ಅಲ್ಲ. ನಾನು ಸೇಫ್ ಮಾಡ್ಕೊಳ್ಳೇಬೇಕು ಫಸ್ಟ್. ಮುಂದೆ ಇರೋರ್ನ ನಾನು ಯಾವ ತರ ಸೇಫ್ ಮಾಡಕ್ಕೆ ಬೌನ್ಸರ್ ಆಗಿ ಬಂದಿದ್ದೀನೋ ನಾನು ಅಷ್ಟೇ ಸೇಫ್ ಮಾಡ್ಕೊಬೇಕು. ನನ್ನ ಗಂಡ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನಂಬಿಕೆ ಇಟ್ಟು ಕೆಲಸದಲ್ಲಿ ಕಳ್ಸಿದಾರೆ ಅಂತಂದ್ರೆ ಅವ್ರ ನಂಬಿಕೆ ಉಳಿಸ್ಕೊಬೇಕಲ್ಲ. ನಾನು ಬೇರೆ ಕಡೆ ಯಾವ್ದೇ ಕಡೆ ಕಾನ್ಸಂಟ್ರೇಷನ್ ಆಗದೆ ನನ್ನ ಕೆಲಸ ಏನಿದೆ ಮಾಡ್ತಾ ಹೋಗ್ತಾ ಇದ್ದೀನಿ ಸರ್. ನೀವೇ ಹೇಳ್ತಿದ್ರಿ ನಿಮ್ಮ ಅಪ್ಪ ಅಮ್ಮ ಅದ್ರ ಜೊತೆಗೆ ನಿಮ್ ಗಂಡ ಅವರೆಲ್ಲಾನು ಕೂಡ ಒಂದ್ ನಂಬಿಕೆ ಇಟ್ಟು ಕಳಿಸ್ತಿರ್ತಾರೆ. ಅದ್ರ ಜೊತೆಗೆ ಟೀಕೆಗಳು ಕೂಡ ಒಂದಷ್ಟು ವ್ಯಕ್ತಪಡಿಸ್ತಾ ಇರ್ತಾರೆ. ಕೆಲವೊಬ್ರೆಲ್ಲ ನೋಡಿರೋ ಅಂತವ್ರೆಲ್ಲಾನು ಕೂಡ ಆ ಗಂಡ್ ಮಕ್ಳ ಮಧ್ಯೆಯಲ್ಲಿ ನೂಕಾಟ ತಳ್ಳಾಡದಲ್ಲಿ ಎಲ್ಲಾನು ಕೂಡ ಫೇಸ್ ಮಾಡ್ಬೇಕಾಗುತ್ತೆ. ಅವ್ರಿಗೆ ಏನಕ್ಕೆ ಬೇಕು, ಬೇರೆ ಯಾವ್ದೋ ಒಂದ್ ಕೆಲಸ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಂತವ್ರಿಗೆ ಏನ್ ಹೇಳ್ತೀರಾ? ತುಂಬಾ ನಮ್ ಫ್ಯಾಮಿಲಿ ಕೂಡ ಈ ತರ ಎಲ್ಲ ಮಾತಾಡಿರೋದಿದೆ. ಅವ್ರು ಹೇಳೋದೇನು ಸರ್ 1000 ಹೇಳ್ತಾರೆ. ಅವ್ರಿಗೆ ಹೇಳೋದಕ್ಕೊಂದು ಏನೋ ಒಂದ್ ಬೇಕು, ಒಂದು ಏನು ವಿಷಯ ಬೇಕು, ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ಕಿವಿ ಕೊಟ್ಕೊಂಡ್ ಕುತ್ಕೊಂಡ್ರೆ ನಿಜವಾಗ್ಲೂ ನಾವು ಮುಂದೆ ಬರೋದಕ್ಕಾಗೋದಿಲ್ಲ. ನಮ್ಮ ಹೊಟ್ಟೆ ನನ್ನ ಊಟ ನಾನು ದುಡಿತಾ ಇದ್ದೀನಿ, ನಾನು ಊಟ ಮಾಡ್ತಾ ಇದ್ದೀನಿ ಸರ್. ಅವ್ರು ಬಂದು ನನ್ನ ಸಾಕೋದಿಲ್ಲ. ಅಂತೂ ಮಾಡ್ತಾ ಇಲ್ಲ, ಎಲ್ರ ಮುಂದೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಬೇರೆ ತರ ಮಾಡಿದ್ರೆ ಏನೋ ಒಂಥರ ಭಯ ಬೀಳ್ಬೇಕು. ಎಲ್ರ ಮುಂದೆ ನಾವು ಒಳ್ಳೆ ತರಾನೇ ನೀಟಾಗಿ ಎಲ್ಲಾ ಬಟ್ಟೆ ಹಾಕೊಂಡೆ ನೀಟಾಗಿ ಕೆಲಸ ಮಾಡ್ತೀವಿ. ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಬೇಕು? ಯಾರು ಏನೇ ಅಂದ್ರೂ ಪರವಾಗಿಲ್ಲ, ನಮ್ ಕೆಲಸ ನಾವ್ ಮಾಡೋಣ ಅಂತ ನಾವ್ ಮಾಡ್ತೀವಿ ಅಷ್ಟೇ. ನಿಯತ್ತಾಗಿ ನಮ್ ಕೆಲ್ಸನ ನಾವು ಮಾಡ್ತಾ ಇದೀವಿ ಸರ್. ಅದ್ರಲ್ಲಿ ಒಂದು ಪ್ರೌಡ್ ಫೀಲ್ ನಮ್ಗೆ ನಿಜವಾಗ್ಲೂ ಇದೆ. ಅದನ್ನ ಪಾಯಿಂಟ್ ಔಟ್ ಮಾಡಿ ದುನಿಯಾ ವಿಜಯ್ ಸರ್, ರಚಿತಾ ರಾಮ್ ಮ್ಯಾಮ್ ಕರ್ದಿ ನಮ್ನ ಇದ್ ಮಾಡಿದ್ರೆ ರಿಯಲಿ ಐ ಆಮ್ ಥ್ಯಾಂಕ್ಸ್ ಟು. ನಿಮ್ಮಿಬ್ಬರನ್ನ ಎಷ್ಟೋ ಸೆಲೆಬ್ರಿಟಿಗಳನ್ನ ಇಂಟರ್ವ್ಯೂ ಮಾಡಿದೀನಿ. ಅಂತದ್ರಲ್ಲಿ ಆ ಸೆಲೆಬ್ರಿಟಿಗಳ ಪಟ್ಟಿಗೆ ನೀವಿಬ್ರು ಕೂಡ ಆಗಿದ್ರೆ ಇವತ್ತು. ಬಿಕಾಸ್ ಯಾಕೆ ಅಂತಂದ್ರೆ ಕೇವಲ ಬಣ್ಣ ಹಚ್ಕೊಂಡ್ ಬರುವಂತವ್ರಾಗಿರ್ಬೋದು, ದುಡ್ಡು ಸಂಪಾದನೆ ಮಾಡಿರುವಂತವ್ರಾಗಿರ್ಬೋದು, ಡಾಕ್ಟರ್ಸ್, ಇಂಜಿನಿಯರ್ಸ್ ಅಂತವ್ರು ಮಾತ್ರ ಸೆಲೆಬ್ರಿಟಿಗಳಲ್ಲ. ಅಂತವ್ರು ಪ್ರೊಟೆಕ್ಷನ್ ಕೊಡುವಂತವ್ರು ನೀವು ಕೂಡ ರಿಯಲ್ ಸೆಲೆಬ್ರಿಟಿಗಳು. ಅಂತವ್ರಿಗೆ ಏನು ಆಗದೆ ಇರುವಂತ ತರ ಈಗ ನಮ್ಮ ಸೈನಿಕರು ಯಾವ ರೀತಿನೂ ನಮ್ಮ ದೇಶವನ್ನ ಕಾಯ್ತಾರೋ, ಸೆಲೆಬ್ರಿಟಿಗಳನ್ನ ಹಾಗೇನೆ ಹೆಣ್ಮಕ್ಳು, ಎಷ್ಟೋ ಜನ ಹೆಣ್ಮಕ್ಳ ಸೆಲೆಬ್ರಿಟಿಗಳಿಗೆ ನೀವು ಕಾವಲಾಗಿ ನಿಂತಿರ್ತೀರ. ನೀವು ಕೂಡ ಅದೇ ಒಂದು ಸಾಲಿಗೆ ಸೇರಿಕೊಳ್ತೀರ. ತುಂಬಾ ಖುಷಿ ಆಯ್ತು. ಫೈನಲಿ ಹೆಣ್ಮಕ್ಳಿಗೆ ನೀವಿಬ್ರು ಏನಾದ್ರೂ ಒಂದು ಸ್ಫೂರ್ತಿಯನ್ನ ತುಂಬೋದಾದ್ರೆ ಏನಂತ ಅಂದ್ರೆ ಮನೆಯಲ್ಲೇ ಇರ್ತಾರಲ್ವಾ, ಅದನ್ ಬಿಟ್ಟು ಒಂದ್ ಸ್ವಲ್ಪ ಕೆಲಸ ಮಾಡಕ್ ಕಳಿಸ್ಲಿ. ಗಂಡ್ಮಕ್ಳು ತಡೆ ಆಗ್ತಾರೆ, ಯಾಕಂದ್ರೆ ಸೇಫ್ಟಿ ಇಲ್ಲ ಅಂತ. ನಾವ್ ಸೇಫ್ಟಿ ಅಂತ ನೋಡ್ಕೊಂಡಿದ್ರೆ ಅಂದ್ರೆ ನಮ್ಗೂ ಸ್ವಲ್ಪ ಧೈರ್ಯ ಇರ್ಬೇಕು. ಧೈರ್ಯ ಬಿಟ್ಟು ನಾವು ರಾತ್ರಿ ನಾವ್ ಇವೆಂಟ್ ಮಾಡ್ತೀವಿ. ಇದು ಬಿಟ್ಟು ಈವೆಂಟ್ ಕ್ಯಾಟ್ರಿಂಗ್ ಸರ್ವಿಸ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ. ಸಂಜೆ ಕೆಲಸ ಇದೆ, ಸರ್ಜಾಪುರಕ್ಕೆ ಹೋಗ್ಬೇಕು. ಇವಾಗ ಅಲ್ಲಿಗೆ ಹೋಗ್ಬೇಕು. ಅದರಿಂದ ನಾವು ನಮ್ ಹುಡ್ಗ ಕಳ್ಸೋದಿಲ್ಲ ಕೆಲ್ಸಕ್ಕೆ. ಆದ್ರೂ ಪರವಾಗಿಲ್ಲ, ಏನ್ ನೀವ್ ಒಬ್ರೇನಾ ಗಂಡ್ಮಕ್ಳು ಅಂತಾನೆ ನಾವು ನಮ್ ಸೇಫ್ಟಿಗೆ ನಾವೇನೇನ್ ಯೂಸ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಎಲ್ಲಾ ಗಂಡ್ಮಕ್ಳಿಗೆ ಹೇಳೋದೇನಂದ್ರೆ ಹುಡ್ಗಿರ್ನ ಕೆಲ್ಸಕ್ ಕಳ್ಸಿ, ಮನೇಲಿ ಕೂಡಾಕ್ಬೇಡಿ. ಏನೋ ಒಂದು ಅವ್ರಿಗೆ ಏನೋ ಒಂದ್ ಇರುತ್ತೆ. ಅವ್ರು ಏನಪ್ಪಾ ಹೇಳ್ಬೇಕು ಅಂದ್ರೆ ಸಣ್ಣ ಪುಟ್ಟ ಥಿಂಗ್ಸ್ ಇದೆ, ನಾವು ಅವ್ರ ಹತ್ರ ಕೇಳೋದಕ್ಕಾಗಲ್ಲ. ಈಗ ನಮ್ಮ ಒಂದು ಸಣ್ಣ ಪುಟ್ಟ ಥಿಂಗ್ಸ್ ಇರುತ್ತೆ, ಎಲ್ಲದಕ್ಕೂ ಹಸ್ಬೆಂಡ್ ಮನೆಯವ್ರ ಮೇಲೆ ಡಿಪೆಂಡ್ ಆಗೋದಕ್ಕಾಗೋದಿಲ್ಲ. ನಾವೇನ್ ಮಾಡ್ಬೇಕು, ನಮಿಗೋಸ್ಕರ ನಾವೇನೋ ಸಣ್ಣ ಪುಟ್ಟ ತಗೋಬೇಕು. ಅದಕ್ಕೋಸ್ಕರನಾದ್ರೂ ನಾವು ಕೆಲ್ಸ ದುಡ್ದಿ ನಮ್ ದುಡ್ಡಲ್ಲಿ ನಾವು ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದೀವಿ ಸರ್. ಅಂಡ್ ಇನ್ನೊಂದ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಎಲ್ಲಾ ಗಂಡ್ ಮಕ್ಳು ಇಂಟೀರಿಯರ್ ಆಗಿರ್ಬೋದು, ಸಿಸ್ಟರ್ಸ್ ಆಗಿರ್ಬೋದು, ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ, ಆ ತರ ಹೋಗ್ಬೇಡ, ಈ ತರ ಹೋಗ್ಬೇಡ, ಅವ್ರ ಜೊತೆ ಸೇರ್ಬೇಡ, ಈ ತರ ಎಲ್ಲ ಹೇಳ್ತೀರಾ. ಓಕೆ, ಅವ್ರಿಗೊಂದು ನೀವು ಇನ್ಸ್ಟ್ರಕ್ಷನ್ ಕೊಡ್ತಾ ಇದೀರಾ, ಓಕೆ. ಬಟ್ ಅದನ್ನ ಯಾವ ತರ ವೇಲ್ ಕೊಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಕೊಡಿ. ಅದನ್ನ ಅವ್ರಿಗೂ ಹೇಳ್ಕೊಡಿ. ನಿಮ್ ಹೆಂಡ್ತಿದಿರು, ನಿಮ್ ಸಿಸ್ಟರ್ಸ್ ಏನಿರ್ತಾರೆ ಅವ್ರಿಗೆ ಹೇಳ್ಕೊಡಿ, ನೀವು ಯಾವ ತರ ಇರ್ಬೇಕು ಏನು ಅಂತ. ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ಮುಂದೆ ಹೋಗಕ್ಕೆ ಪ್ಲೀಸ್ ಏನೋ ಅವರಿಗೆ ದಾರಿ ಮಾಡ್ಕೊಡಿ. ಅಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಫೈನಲಿ ಏನ್ ಹೇಳ್ತೀರಾ ನಮ್ಮ ಎಲ್ಲಾ ಹೆಣ್ಮಕ್ಳಿಗಾಗಿರ್ಬೋದು, ಹಾಗೇನೆ ನೀವು ಹೇಳಿದ್ರೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಕಳ್ಸಿಕೊಟ್ಟಿದ್ದಾರೆ. ಸೊ ಅವ್ರಿಗೆ ಯಾವ ರೀತಿ ಒಂದು ಧನ್ಯವಾದಗಳನ್ನ ತಿಳಿಸ್ತೀರಾ ಅಂತ? ನಮ್ಮ ಮನೆಯವ್ರಿಗೆ ನಾನು ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ನನಗೆ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ನಾನು ಒಂದೇನೇ ಕೆಲಸ ಮಾಡೋದಾಗ ಹೋಗ್ಬೇಕಂದ್ರೂ ಅವ್ರು ಯಾವ್ದಕ್ಕೂ ಇದ್ ಮಾಡ್ಬೇಡ ಅಂತ ಇದ್ ಮಾಡಲ್ಲ, ಹೇಳ್ಕೊಡ್ತಾರೆ. ಇನ್ನು ಈ ತರ ಮಾಡು, ಆ ತರ ಮಾಡು ಅಂತ. ನನ್ನ ಗಂಡಂಗೆ, ನನ್ನ ಅಪ್ಪ ಅಮ್ಮಂಗೆ, ನನ್ನ ಫ್ಯಾಮಿಲಿಗೆ, ಎಂಟೈರ್ ಮೈ ಫ್ಯಾಮಿಲಿ, ನನಗೂ ಒಂದು ಚಿಕ್ಕ ಪಾಪು ಇದೆ. ಆ ಮಗುಗೂ ಕೂಡ ಅದನ್ನ ಬಿಟ್ಟು ನಾನು ಬರ್ತೀನಿ ಕೆಲ್ಸಕ್ಕೆ ಅಂತ ಅಂದ್ರೆ, ಇಲ್ಲಿ ಬಂದ್ ಕೆಲಸ ಮಾಡ್ತಿದ್ದೀನಿ, ನನ್ ಜ್ಞಾನ ಅಲ್ಲಿ ಇರುತ್ತೆ. ಇಲ್ಲ ಇನ್ನೊಬ್ರು ಪ್ರೊಟೆಕ್ಷನ್ ಕೊಡ್ತಾ ಇದೀನಿ ಅಂದ್ರೆ ನನ್ನ ಮಗಳ ಕಡೆಗೆ ಜ್ಞಾನ ಇರುತ್ತೆ. ಎಲ್ಲರಿಗೂ ಹೇಳ್ತೀನಿ ಅಂತಾನೆ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಈಗ ಒಂದ್ ಫೀಲ್ಡ್ ಬಂದು ಇವತ್ತು ಈ ಟಿವಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ರೆ, ಈ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ಅದಕ್ಕೆಲ್ಲ ಅವ್ರೇನೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೆಣ್ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀನಿ, ಯಾರು ಕೂಡ ಎದ್ರಕೊಂಡು ಇಂಜರಿಗೆ ಹೋಗ್ಬೇಡಿ. ನಿಮ್ಮಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರನೇ ನಿಮ್ಗೆ ಆ ಕೆಲ್ಸದಲ್ಲಿ ಬಿಡೋದಕ್ಕೆ ದೇವ್ರು ಇದ್ ಮಾಡ್ಕೊಟ್ಟಿರ್ತಾರೆ. ಅದನ್ನ ನೀವು ವ್ಯಕ್ತಪಡಿಸ್ಕೊಳಕ್ ಟ್ರೈ ಮಾಡಿ. ಯಾರು ಇಂಜರಿಕೊಂಡು ಹೋಗ್ಬೇಡಿ. ನನ್ಗೆ ನಾನೇ ಹೇಳ್ಕೊಂತೀನಿ. ಏನ್ ಹೇಳೋದಿಲ್ಲ, ನಾನ್ ಎಲ್ಲೇ ಎಷ್ಟೇ ಲೇಟ್ ಆಗ್ಲಿ ಪರವಾಗಿಲ್ಲ. ನನ್ನ ಮನೇಲಿ ನೋಡಿದ್ದಾರೆ ಒಂದ್ ಹುಡ್ಗ, ಅವ್ರು ಬಂದ್ ಎಷ್ಟೇ ಲೇಟ್ ಆದ್ರೂ ಪರವಾಗಿಲ್ಲ ಬಂದ್ ಕರ್ಕೊಂಡ್ ಹೋಗ್ತಾರೆ. ಅದ್ರ ಜೊತೆ ಅಮ್ಮ ಅವಾಗ ಫೋನ್ ಮಾಡಿ ಕೇರ್ ಮಾಡ್ತಾರೆ, ಎಲ್ಲೆಲ್ಲಿದ್ದೀರಾ, ಏನೇನ್ ಮಾಡ್ತಾ ಇದೀರಾ ಅಂತ. ಫಸ್ಟ್ ಆಫ್ ಆಲ್ ನಮ್ ಏರಿಯಾದಲ್ಲಿ ಹುಡ್ಗಿರು ಯಾರಾದ್ರೂ ಕೆಲ್ಸಕ್ ಬಂದ್ರೆ ಕಳಿಸ್ತಾರೆ, ಇಲ್ಲ ಅಂದ್ರೆ ನಾನು ಹೋಗ್ತೀನಿ. ಯಾಕಂದ್ರೆ ನನ್ ತುಂಬಾ ಪುಷ್ಪಕ್ಕ ಅಂತ ಇದಾರೆ, ಅವ್ರೆಲ್ಲಾರನು ಮೈಂಡ್
ಮೇಂಟೆನೆನ್ಸ್ ಅವ್ರು ಬಂದಿಲ್ಲ ಅಂದ್ರೆ ನನ್ನ ಮೇಂಟೆನೆನ್ಸ್ ಆಗಿ ಕಳಿಸ್ತಾರೆ. ಯಾಕಂದ್ರೆ ನಾನು ಒಂದು ಹುಡುಗಿಯಾಗಿ ಎಲ್ಲಾರನ್ನೂ ಕರ್ಕೊಂಡ್ ಬರ್ತೀನಿ, ಎಷ್ಟೇ ಜನ 20 ಜನ ಆಗ್ಲಿ ನಾನು ಕರ್ಕೊಂಡ್ ಬರೋ ಅಷ್ಟು ಕೆಪಾಸಿಟಿ ನನ್ಗಿದೆ ಅನ್ಬಿಟ್ಟು ಅವ್ರು ಕಳಿಸ್ತಾರೆ. ಎಲ್ಲಾ ಹುಡುಗಿರ್ಗೂ ಹೇಳೋದಿಷ್ಟೇ, ಚೆನ್ನಾಗಿ ಕೆಲಸ ಮಾಡಿ, ಯಾಕೆ ಸುಮ್ನೆ ಎಲ್ಲಾ ಕೈ ಚಾಚೋದು, ಎಲ್ಲಾರ್ಗು ಎಲ್ಲದಕ್ಕೂ ನಾವು ಕೈ ಚಾಚಕ್ ಆಗಲ್ಲ ಹುಡುಗರ ಕೈಯಲ್ಲಿ. ನೀವು ಹೋಗ್ಬಿಟ್ಟು ಒಂದ್ ಸ್ವಲ್ಪ ಸಂಪಾದನೆ ಮಾಡಿ, ಅಂದ್ರೆ ಒಳ್ಳೆ ತರ ಸಂಪಾದನೆ ಮಾಡಿ, ಕೆಟ್ಟ ತರ ಬೇಡ ಅಂತ ನಾವು ಖುಷಿ ಪಡ್ತೀವಿ. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರನ್ನ ಕೂಡ ಇಂಟರ್ವ್ಯೂ ಮಾಡಿದ್ದು, ನಿಮ್ಮ ಮಾತುಗಳನ್ನ ಕೇಳಿದ್ದು, ಕರ್ನಾಟಕ ಜನತೆಗೆ ನಿಮ್ಮಿಬ್ಬರ ಪರಿಚಯವನ್ನ ಮಾಡ್ಕೊಟ್ಟಿದ್ದು ನನಗೂ ಕೂಡ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ. ಯಾವ ಆ ಒಂದು ರಂಗವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ, ಯಾವ ಪ್ರೊಫೆಷನ್ ನಾವು ಚೂಸ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ಎಷ್ಟು ತುಂಬಾ ಚೆನ್ನಾಗಿ ನಮ್ಮ ಕೆಲಸವನ್ನ ನಾವು ನಿಯತ್ತಾಗಿ ಮಾಡ್ತಿದೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಳ್ಳೇದಾಗ್ಲಿ, ನಿಮ್ಮ ಕಷ್ಟ ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ, ಒಳ್ಳೇದಾಗ್ಲಿ, ನಿಮ್ಮ ಕೆಲಸಕ್ಕೆ ಮತ್ತೆ ನಿಮ್ಮ ಡ್ರೀಮ್ಸ್ ಎಲ್ಲ ಕಮ್ ಟ್ರೂ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜುನಾಥ್ ನೀವು sir. ಇಷ್ಟೊತ್ತು ಬಂದು ಮಾತಾಡಿದ್ದಕ್ಕೆ, ನೀವು ಟೈಮ್ ತಗೊಂಡು ನಮ್ ಜೊತೆ ಇಷ್ಟೊತ್ತು ಇದ್ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ಮಂಜುನಾಥ್ ಸರ್, ನಿಮ್ಗೆ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಕ್ಯಾಮ್ರಾ ಮುಂದೆ ಕರ್ಸ್ ನಿಲ್ಸಿ ಇದನ್ನ ಕ್ವಶನ್ಸ್ ಕೇಳಿ ನನ್ನ ಒಳಗಡೆ ಏನಿದೆ ಅದನ್ನ ನಿಮ್ ಮುಂದೆ ಹೇಳ್ತಾ ಇದೀನಿ ಆ ಕ್ಯಾಮ್ರಾ ಮುಂದೆ. ಅದಕ್ಕೆ ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇದಾಗಿತ್ತು ಮಹಿಳಾ ಬೌನ್ಸರ್ಗಳ ಮಾತು. ಒಂದ್ ಕಡೆ ಅವರು ಇವತ್ತು ಕರ್ನಾಟಕದಾದ್ಯಂತ ಪರಿಚಯರಾಗಿದ್ದಾರೆ. ಅದ್ರ ಜೊತೆಗೆ ದುನಿಯಾ ವಿಜಯ್ ಆಗಿರ್ಬೋದು, ರಚಿತಾ ರಾಮ್ ಅವ್ರು ಆಗಿರ್ಬೋದು, ಅಂತ ದೊಡ್ಡ ಗಣ್ಯರ ಜೊತೆ, ಅಂತ ದೊಡ್ಡ ಕಲಾವಿದರ ಜೊತೆ ಪ್ರಶಂಸೆಯನ್ನ ಪಡ್ಕೊಂಡಿದ್ದಾರೆ. ಅವರ ಜೀವನ ಯಾವಾಗ್ಲೂ ಸುಖಮಯವಾಗಿರ್ಲಿ ಅನ್ನುವಂಥದ್ದೇ ಇವತ್ತಿನ ನಮ್ಮ ಬಾಸ್ ಟಿವಿ ಅವರ ಮಾತುಗಳ ಮೂಲಕ ಕೇಳಿಸಿರುವಂತಹ ಒಂದಷ್ಟು ದೃಶ್ಯಾವಳಿ. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.